ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೇರಳ ಶೈಲಿಯ ಫಿಶ್ ಫ್ರೈ ಹೇಗೆ ಮಾಡೋದು, ಪಾನ್ಫ್ರೆಟ್ ಫಿಶ್ ಫ್ರೈ ಡಿಫ್ರೆಂಟ್ ಮಸಾಲ ಹಾಕಿ ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆವಾಗಲೇ ಗೊತ್ತಾಗೋದು ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಬನ್ನಿ ಹೋಗೋಣ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ kg ಪಾನ್ಫ್ರೆಟ್ ತೊಗೊಂಡಿದ್ದೀನಿ. ಇದಕ್ಕೆ ಹೇಗೆ ಮಸಾಲ ರೆಡಿ ಮಾಡೋದು ಅಂದರೆ, ನಾನು 5 ರಿಂದ 6 ಒಣಗಿದ ಮೆಣಸಿನಕಾಯಿನ ನೆನೆ ಹಾಕಿದ್ದೆ. ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರ ನೆನೆ ಹಾಕಿದ್ದೆ. 1 ಅವರ್ ಅದನ್ನು ರುಬ್ಕೋಬೇಕು. ಈಗ ಒಣಗಿದ ಮೆಣಸಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ನೆನೆಯಬೇಕು ಒಣಗಿದ ಮೆಣಸಿನಕಾಯಿ, ಆವಾಗಲೇ ನುಣ್ಣು ರುಬ್ಬಕ್ಕಾಗೋದು. ಸಣ್ಣ ನಿಂಬೆಹಣ್ಣು ಕಾತದ ಹುಣಸೆ ಹಣ್ಣು ನೆನೆ ಹಾಕಿದ್ದು, 1 ನಿಂಬೆಹಣ್ಣು ರಸ ಮಾತ್ರ ಇಟ್ಕೋಬೇಕು. 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ, ಕಪ್ಪು ಮೆಣಸು, ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇವಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ಫಸ್ಟು ಒಂದು ಪಲ್ಸ್ ಮೋಡಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇವಾಗ ಮಸಾಲ ರೆಡಿಯಾಗಿದೆ. ಈಗ ಫಿಶ್ಗೆ ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನಿಮಗೆ ಸ್ವಲ್ಪ ಉಪ್ಪು ನೋಡಿಬಿಟ್ಟು, ಉಪ್ಪು ಬೇಕು ಅಂದರೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೋಬೇಕು. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಮೀನಿಗೆ ಮಸಾಲಾನ ಹಾಕಬೇಕು. ಹೇಗೆ ಹಾಕೋದು ಅಂದರೆ, ಪಾನ್ಫ್ರೆಟ್ನ ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಸವರ್ಬಿಟ್ಟು ಹಾಕಬೇಕು. ಮಸಾಲ ಹಾಕಿ ನಾವು ಕಬಾಬ್ಗೆ ಕಲಿಸ್ಬಾರ್ದು ಯಾವತ್ತು ಫಿಶ್ಗೆ. ಒಂದೊಂದೇ ಫಿಶ್ಗೆ ಗೆರೆ ಹಾಕಿದ್ದೀವಲ್ಲ, ಅದರೊಳಗೆಲ್ಲ ಹಾಕಬೇಕು ಮಸಾಲಾನ. ಆವಾಗಲೇ ಚೆನ್ನಾಗಿ ಮಸಾಲ ನೆಂದು ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲ ಒಳಗೆಲ್ಲ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಫಿಶ್ ಫ್ರೈ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಫಿಶ್ ರೆಸಿಪಿ ಹೇಗೆ ಬಂತು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಎಲ್ಲ ಫಿಶ್ಗೂ ನಾನು ಮಸಾಲೆ ಹಾಕಿದ್ದೀನಿ. ಅರ್ಧ kgಗೆ ಮಸಾಲೆ ಹಾಕಿದ್ದೀನಿ. ನೀವು ಜಾಸ್ತಿ ಮಾಡೋದಾಗಿದ್ದರೆ ಮಸಾಲ ನೀವು ಡಬಲ್ ಮಾಡ್ಕೊಬೇಕು. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅದನ್ನು ಡಬಲ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ತವ ಇಟ್ಕೊಂಡಿದ್ದೀನಿ. ತವ ಚೆನ್ನಾಗಿ ಕಾಯ್ದಿದೆ. ಈಗ 3 ರಿಂದ 4 ಟೇಬಲ್ ಸ್ಪೂನ್ ಆದಷ್ಟು ರೀಫೈಂಡ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಾವು ಮಸಾಲ ಹಾಕಿಟ್ಟ ಪಾನ್ಫ್ರೆಟನ್ನು ಫ್ರೈ ಮಾಡ್ಕೊಬೇಕಾದ್ರೆ ಸಿಮ್ಮಲ್ಲಿ ಇಟ್ಬಿಟ್ಟು ಎಣ್ಣೆ ಕಾಯ್ದ ನಂತರ ಫಿಶನ್ನು ಹಾಕ್ಬಿಟ್ಟು ಈ ಥರ ಒಂದು ಮುಚ್ಚಳನ ಮುಚ್ಚಬೇಕು. ಆಗಲೇ ಇದು ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ನೀವು ಎಣ್ಣೆ ಕಾಯ್ದಲ್ಲೇ ಫಿಶ್ ಹಾಕಿದರೆ ತವಾದಲ್ಲಿ ಅಂಟ್ಕೊಬಿಡುತ್ತೆ. ನೋಡಿ, ಇವಾಗ ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ನಿಧಾನಕ್ಕೆ ಹಾಕಿ, ಯಾಕಂದರೆ ಎಣ್ಣೆ ಸಿಡಿಯುತ್ತದಕ್ಕೋಸ್ಕರ. ಆದಷ್ಟು ಕಬ್ಬಿಣದ ತವನೇ ನೀವು ಯೂಸ್ ಮಾಡಿ. ನನ್ನ ಹತ್ರ ಕಬ್ಬಿಣದ ತವ ಇಲ್ಲ, ಅದಕ್ಕೋಸ್ಕರ ನಾನ್ ಸ್ಟಿಕ್ ತವದಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫೈನಲ್ ಆಗಿ ಒಂದು ಕರಿಬೇವಿನ ಸೊಪ್ಪನ್ನು ಈ ಥರ ಇಟ್ಬಿಟ್ಟು ಫ್ರೈ ಮಾಡೋದ್ರಿಂದ ಫ್ಲೇವರ್ಫುಲ್ ಆಗಿರುತ್ತೆ. ನೋಡಿ, ಇವಾಗ 2 ಕಡೆ ಚೆನ್ನಾಗಿ ಫ್ರೈ ಮಾಡೋಣ. ಇನ್ನೊಂದು ಸತಿ ಫಿಶ್ನ ಯಾವಾಗಲೂ ತುಂಬ ಫ್ರೈ ಮಾಡಬಾರ್ದು. ಒಂದು ಸ್ವಲ್ಪ ಬೆಂದು ಈ ಥರ ಸಿಪ್ಪೆ ಮೇಲಿರೋ ಪದರ ಮಾತ್ರ ಈ ಥರ ಗೋಲ್ಡನ್ ಬ್ರೌನ್ ಬಂದ ನಂತರ ತೆಗಿಬೇಕು. ಆವಾಗಲೇ ಇದು ಮಾಯ್ಶ್ಚರ್ ಆಗಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಮಸಾಲಾನ 1 ಅವರ್ ನೆನೆ ಹಾಕಿಬಿಟ್ಟು ಆಮೇಲೆ ಫ್ರೈ ಮಾಡಿ. ಯಾವತ್ತು ಫಿಶ್ಗೆ ಮಸಾಲ ಹಾಕಿ 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಸಹ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಹೀಗೆ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಧನ್ಯವಾದಗಳು.